ಬಹುಶಃ ನನಗೆ ಅನಿಸ್ತಾ ಇದೆ, ಮಾನವ ಜನ್ಮ ಹುಟ್ಟಿ ಬಂದ ಮೇಲೆ ದುರ್ಲಾಭ, ಗುರು ಸಿಕ್ಕ ಮೇಲೆ ಬಹುಲಾಭ ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ನಿಜಗುಣ ಶಿವಗಳ ಕೈವಲ್ಲ ಪದ್ಧತಿ ಒಳಗೆ ಹೇಳ್ಕೊತ ಬಂದಿದ್ದಾರ. ಅದಕ್ಕೆ ಗುರುವನ್ನ ಎಂಥವನ್ನ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಶ್ರೋತ್ರಿ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಗುರುವಿನನ್ನು ನಾವು ಮಾಡಿಕೊಂಡಾಗ ನಮ್ಮ ಜನ್ಮವನ್ನು ಸಾರ್ಥಕತೆ ಆಗುತ್ತೆ. ಬಹುಶಃ ಜನ್ಮ ಸಾರ್ಥಕತೆ ಆಗಬೇಕು ಅಂತ ಕೇಳಿದ್ರೆ, ನಮ್ಮ ಆಗಲೇ ಶಿಕ್ಷಕರು ಭಾಳ ಚಂದ ಹೇಳಿದ್ರು. ಅವರು ಕಾಲೇ ಕಂಬ ದೇಹವೇ ದೇಗುಲ ಅಂತ. ನಾವು ಕಾಲುಗಳನ್ನು ಕಂಬ ಮಾಡಬೇಕಾತಂದ್ರೆ ಭಾಳ ಕಠಿಣ ಐತಿ. ಗುರುವಿನ ಹತ್ರ ದುಡಿಬೇಕಾದ್ರೂ ಭಾಳ ಕಠಿಣ ಐತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ನಾವು ಯಾಕೆ ಕರಿಬೇಕು ಅಂತ ಕೇಳಿದ್ರೆ, ಗುರುವಿನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಯಾರು ಹರ ಮುನದರೆ ಗುರು ಕಾಯ್ತಾನತ್ತ, ಗುರು ಮುನದ್ರೆ ನಮಗೆ ಯಾರೂ ಹುಟ್ಟು ಬಂದ ಮೇಲೆ ಕಾಯೋರಿಲ್ಲ. ಅದಕ್ಕೆ ಒಂದು ಸಣ್ಣ ದೃಷ್ಟಾಂತದಲ್ಲಿ ಹೇಳ್ತಾರೆ ಮಹಾತ್ಮರಾಗಿರ್ತಕ್ಕಂಥವ್ರು. ಒಂದು ದೊಡ್ಡದಾಗಿರ್ತಕ್ಕಂಥ ಆಶ್ರಮ ಇರುತ್ತೆ. ಆಶ್ರಮ ಇದ್ದಾಗ ನಾವೆಲ್ಲರೂ ಸೇವಾ ಎಟ್ಟು ಮಾಡ್ತೀವಿ ಅಂತ ಕೇಳಿದ್ರೆ, 2 ಊದಿನ ಕಡ್ಡಿ ಬೆಳಿಗ್ಗೆ ಅಲ್ಲೇ ಸಕ್ರೆ ಮನ್ಯಾಗ ಬಾಣ ಹಿಡಿದ ಹೋಳಿಗೆ ನಿನಗ ಅಂದ್ರೇನ ಅಂದ್ರೆ ಇಲ್ರಿ ಅವ ಇಂದ ಯಾವ ಜಾತ್ರೆ ಇದು, ಎದ್ರದಿದು? ಅಲ್ಲಂ ಪ್ರಭುನ ಜೋಳಿಗೆ ಖಾಲಿನ ಐತಲ್ಲ ಜೋಳಿಗೆ. ನಾನು ನೋಡಿ ಬನ್ನೀಗ ಅಲ್ಲಂ ಪ್ರಭುನ ಜೋಳಿಗೆ ಹೋಳಿಗೆ ತಿಂದಿರಿ ಇಂದ ಮಧ್ಯಾಹ್ನದಾಗ. ಅದಕ್ಕೆ ಧ್ವನಿ ಬರುವಲ್ದು ನಿಮ್ಮದು. ಅದಕ್ಕೆ ಗುರು ಹೇಳ್ತಾನೆ, ಎಂಥ ಗುರುವಿನ ಆಶೀರ್ವಾದ ಆಗಬೇಕಂತ ಕೇಳಿದ್ರೆ, ಒಂದು ನಮ್ಮ ಹಳಂಗ್ಳಿ ಗ್ರಾಮದಲ್ಲಿ ಒಂದು ಗುರುಕುಲ ಇರುತ್ತೆ. ಬಹುಶಃ ಎಲ್ಲ ಶಿಷ್ಯರು ಭಾಳ ಶಾನ್ಯಾರ ಕೂಡಿರ್ತಾರ. ವೇದ ಬಲ್ಲವ್ರು ಇರ್ತಾರ, ಉಪನಿಷತ್ತನ್ನು ಕಲಿಬೇಕಂತವ್ರು ಎಲ್ಲ ಗುರುಗಳು ಇರ್ತಾರ. ಇರುವಾಗ ಶಿಷ್ಯಂದಿರು ಕೂಡ್ಕೊಂಡು ಗುರುಗಳ ಸೇವಾ ಮಾಡ್ಬೇಕಂತ ಹೇಳಿ ಒಂದು ಆಶ್ರಮಕ್ಕೆ ಹೆಂಗೆ ನಾವು ಗುರುಗಳ ದರ್ಶನ ಪಡ್ಯಕ್ಕೆ ಬಂದೀವಲ್ಲ, ಹಂಗೆ ಎಲ್ಲರೂ ಕುಡ್ಕೊಂಡಿರ್ತಾರೆ. ಕೂಡಿದಾಗ ಒಂದು ದಿವಸ ಗುರುಗಳಿಗಿನ ಒಂದು ದೊಡ್ಡ ರೋಗ ಬಂದುಬಿಡ್ತೈತೆ. ಅದು ದೊಡ್ಡ ರೋಗ ಬಂದಾಗ ಕಾಲು ಒತ್ತುದು, ಕೈ ಒತ್ತುದು, ತಲೆ ಒತ್ತುದು ಎಲ್ಲ ಮಾಡ್ತಿರ್ತಾರ. ಮಾಡುವಾಗ ಗುರುಗಳಿಗೆ ಒಂದು ಹುಣ್ಣು ಹುಟ್ಟಿರುತ್ತೆ ದುಬದಲ್ಲಿ. ಹುಣ್ಣು ಹುಟ್ಟಿದಾಗ ಗುರುಗಳನ್ನು ತರಿಸಿ ಕೇಳ್ತಾರ. ದಿನ ನಳ್ತಿರ್ತಾರೆ ಗುರುಗಳು. ಆ ನೋವಿಗೆ ತಡ್ಕೊಳಕ್ಕೆ ತ್ರಾಸ ಆಗ್ಲಾರಕ್ಕ ನಳ್ಳುವುದನ್ನು ಕಂಡ ಊರಿನ ಹಿರಿಯರೆಲ್ಲ ಕೂಡಿಕೊಂಡು ಡಾಕ್ಟ್ರನ್ನ ಕರ್ಕೊಂಬರ್ಬೇಕಂತ ಯೋಚನೆ ಮಾಡಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾರ. ವೈದ್ಯರು ಬಂದ ಮೇಲೆ ಹೇಳ್ತಾರ ಅವ್ರಿಗೆ. ಏನಂತ ಹೇಳ್ತಾರ ಅಂತ ಕೇಳಿದ್ರೆ, ಬಹುಶಃ ನಿಮ್ಮ ಗುರುಗಳದು ಇಂಜೆಕ್ಷನ ಗುಳಿಗೆ ನಮ್ಮ ಸ್ಟೇಟ್ಮೆಂಟ್ ಮೇಲೆ ಆರಾಮಾಗೋದಿಲ್ಲ. ಆ ಹುಣ್ಣನ್ನು ಬಾಯಾಗಿನಿಂದ ಯಾರ ಸ್ವರವನ್ನು ಜಗತ್ತೀರಿ, ಕಿವಿ ಮಾಂಸವನ್ನು, ಆವಾಗ ಮಾತ್ರ ನಿಮ್ಮ ಗುರುಗಳಿಗೆ ಆರಾಮಾಗ್ತೈತಿ. ಮತ್ತು ಅಲ್ಲಿವರೆಗೆ ಯಾರಿಗೂ ಕೂಡ ಆರಾಮಾಗೋದಿಲ್ಲ ನಿಮ್ಮ ಗುರುಗಳಿಗೆ ಅಂದಾಗ, ನಾವು ಯಾರೇ ಮಾಡ್ತೀವನ್ರಿ? ನೀವು ಯಾರೇ ಚೀಪ್ ಅಂದರೆ ಅದನ್ನು ಚೀಪ್ತಿರೇನು? ಮಲ, ಕೀವ ಮತ್ತು ರಕ್ತ ಕೂಡಿರ್ತಕ್ಕಂಥ ಗಂಟನ್ನು ನೀವು ಯಾರ್ಯಾರು ಹೋಗಿ ಮುಟ್ಟಂದ್ರೆ ಮುಟ್ತೀವನ? ಈಗ ಮಾಸ್ಕ್ ಹತ್ತವು ಎತ್ಗಳಿಗೆ ಬಾಯಿಜಾಳಿಗೆ ಹಾಕಿದವ್ರಂಗೆ. ಆ ಶ್ವಾಸಕೋಶ ನಿಮ್ಮದು ನೀವ ತಗೊಂಡನ ಹಾರ್ಟ್ ಅಟ್ಯಾಕ್ ಆಗಿ ಭಾಳ ಮಂದಿ ಸಾಯಕತ್ತೀವಿ ನಾವು. ಶುದ್ಧವಾಗಿರ್ತಕ್ಕಂಥ ಶ್ವಾಸಕೋಶ ತಗೊಳ್ಳುವಂಥ ಪ್ರಯತ್ನ ನೀವು ಮಾಡಬೇಕು. ಅದಕ್ಕೆ ಹೇಳ್ತಾರ, ಗುರುಗಳದನ್ನು ಚೀಪುದಾತಂದ್ರೆ ಇದನ್ನು ಸೀಪಿದ್ರೆ ಹೆಂಗೆ ಗುರುಗಳಿಗೆ ಆರಾಮಕ್ಕತ್ತು ವೈದ್ಯರು ಹೇಳಿದ್ರಂದ್ರೆ, ಎಲ್ಲರೂ ಕೇಳ್ತಾರ. ಕೇಳಿದಾಗ ವೈದ್ಯರಿಗೆ ಮತ್ತೊಮ್ಮೆ ಹೇಳ್ತಾನೆ, ದೊಡ್ಡ ವೈದ್ಯರನ್ನು ಕರೆಸು ಅಂದಾಗ ಅವರು ಹೇಳ್ತಾರ, ಇದು ನನ್ನ ಬಾಯಿ ಹಚ್ಚಿ ಚೀಪುವರೆಗಿನೂ ಕೂಡ ಅದು ಆರಾಮಾಗೋದಿಲ್ಲ ಅಂತ. ಎಲ್ಲ ಶಿಷ್ಯರನ್ನು ಕುಡಿಸಿ ಗುರುಗಳ ಕೇಳ್ತಾರ, ಯಪ್ಪ ಇವತ್ತು ನಂದು ಕೊನೆ ಉಸಿರು ಎಳಿತಾ ಇದ್ದೇನೆ, ಅದಕ್ಕೆ ನೀವು ಯಾರಾದರೂ ಕೂಡ ಅದನ್ನು ಬಾಯಿದಿಂದ ಬಂದ್ರೇನು ಗುರುಗಳು? ಇನ್ನು ಬರಕತ್ತಾರ,
ಬಹುಶಃ ಬರಾಕತ್ಯಾರ ಭಾಳ ತೆಗೈತಿ, ನೀವು ಕಾಯ್ಕೋತ ಕೂತೀರಿ ಬರತ್ತಾರಪ್ಪ. 5 ನಿಮಿಷ ನಿರೂಪಕರು ಹೇಳಿದ್ರಿ. ಈಗ ಮತ್ತು ನನಗೆ ಅನ್ಬೇಡ್ರಿ, ಹಿಂದಿಗಡೆ 5 ನಿಮಿಷ ಅಂದಿ ಸ್ವಾಮಿ ಇನ್ನೂ ಬರಲಿಲ್ಲ ಅಂತ ಗಡಿಯಾಳ ನೋಡಿ ಯಾರ್ರೀ ಎಲ್ಲಿಗೆ ಉಳಿದಿತ್ರಿ ಇದು? ಆ ಹುಣ್ಣನ್ನು ಚೀಪಬೇಕಂತ ಎಲ್ಲ ಶಿಷ್ಯರನ್ನು ಕರೆದು ಕೇಳಿದಾಗ ಈಗ ಒಂದು ಸಿಸ್ಟಮೆಟಿಕ್ ಬಂದೈತಿ. ಇದ್ದಿದ್ದನ್ನು ಮೂಗು ಮುಚ್ಕೊಂಡ್ರು ಅದು. ಇದನ್ನು ಇಂಥ ದೊಡ್ಡ ಹುಣ್ಣನ್ನು ಹೆಂಗೆ ಚೀಪೋದಂತ ಎಲ್ಲರೂ ಚರ್ಚೆ ಮಾಡಿ ಒಬ್ಬೊಬ್ರು ಎಲ್ಲರೂ ಎದ್ದು ಹೋಗ್ತಾರ. ಒಬ್ಬನೇ ಒಬ್ಬ ಶಿಷ್ಯ ಉಳಿದಿರ್ತಾನೆ. ಆ ಒಬ್ಬ ಶಿಷ್ಯ ಇದ್ದಾಗ ಆ ಶಿಷ್ಯ ಹೇಳ್ತಾನೆ, ಗುರುಗಳೇ ನಾನು ಆ ಹುಣ್ಣನ್ನು ಚೀಪ್ಲಿಕ್ಕೆ ತಯಾರಾಗ್ತೇನೆ, ನೀವು ಉಳಿದ್ರ ಇವತ್ತು ನಮ್ಮಂಥ ಸಾವಿರಾರು ಶಿಷ್ಯರನ್ನು ತಯಾರು ಮಾಡುವಂಥ ಗುರುಬಂದು ನೀವು ಆಗಬೇಕು ಅಂತ ಹೇಳ್ತಾನೆ ಶಿಷ್ಯ. ಹೇಳಿದಾಗ ಗುರುಗಳಿಗೆ ಬಹಳ ಖುಷಿ ಆಗುತ್ತೆ. ಎಲ್ಲರೂ ಹೊರಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೊರಟಾಗ ಒಬ್ಬ ಶಿಷ್ಯ ಲಾಸ್ಟ್ ಉಳಿದಿರ್ತಾನೆ ಪಾಪವ. ಬಂದು ಗುರುಗಳು ಆ ಕಡೆ ತಿರುಗಿ ಕುಂಡಿರ್ತಾರೆ. ಶರ್ಟನ್ನು ಕಳೆದ ಅವ ಚೀಪ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಹುಣ್ಣಿರುವುದಿಲ್ಲ ಬಂಧುಗಳೇ, ಅದು ಮಾವಿನ ಹಣ್ಣಾಗಿ ಪರಿವರ್ತನೆ ಮಾಡಿರ್ತಾನೆ ಗುರು. ಅದನ್ನು ಮಾವಿನ ಹಣ್ಣಾಗಿ ಪರಿವರ್ತನೆ ಮಾಡಿರ್ತಾನ. ಅದಕ್ಕೆ ಹೇಳ್ತಾರ ಗುರುವಿನ ಮಹಿಮಾ ಯಾರು ಬಲ್ಲರಂತ. ಅವಾಗ ಕೇಳ್ತಾರೆ ಇವ್ರು ಒಟ್ಟರು ಹೊರಗೆ ನಿಂತು ಮೂಗು ಮುಚ್ಕೊಂಡವ್ರೆಲ್ಲ, ನಿನ್ನ ಗುರು ಆರಾಮಾದನಂದ. ಹುಚ್ಚ್ರ್ಯಾ, ಗುರುಗಳು ಕೊಟ್ಟಿದ್ದು ಅದು ಗಂಟಲ್ಲೋ, ಅದು ಮಾವಿನ ಹಣ್ಣಿನ ರಸ ಇತ್ತು. ನಮ್ಮೆಲ್ಲರನ್ನು ಗುರುಗಳು ಏನು ಮಾಡ್ತಾರ ಅಂತ ಕೇಳಿದ್ರೆ, ನಾವು ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಅನ್ನೋದಕ್ಕೋಸ್ಕರವಾಗಿ ಗುರುಗಳು ನಮ್ಮನ್ನು ಪರೀಕ್ಷೆ ಮಾಡ್ಯಾರ ಅಂದಾಗ ನಿಜವಾಗಿರ್ತಕ್ಕಂಥ ಶಿಷ್ಯ 100ರಲ್ಲಿ ಎಷ್ಟು ಉಳಿದ್ರಿ? ಎಷ್ಟು ಉಳಿದವ? ಒಬ್ಬನೇ ಒಬ್ಬ ಮನುಷ್ಯ ಉಳಿದ. ಹಂಗೆ ನಾವು ಇವತ್ತು ಇಲ್ಲಿ ಕೂಡಿದ್ದೀವಿ ಎದಕ್ಕಂತ ಕೇಳಿದ್ರೆ, ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳನ್ನು ಕಳ್ಕೊಳ್ಳಿಕ್ಕೆ ಇವತ್ತು ಕೂಡಿದ್ದೀವಿ. ಯಾಕಂದ್ರೆ ಗುರು ದರ್ಶನವಾಯ್ತಂತ ಕೇಳಿದ್ರೆ ಭಾಳ 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 ಜನ್ಮದ ಪುಣ್ಯ ತೊಳಿತೈತೆ ಅಂತ ಹೇಳ್ತಾರೆ. ಅದಕ್ಕೆ ಗುರು ಅನ್ನೋ ಅಂಥವನ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು. ಒಂದು ಊರಲ್ಲಿ ಒಬ್ಬಕ್ಕೆ ತಾಯಿ ಇರ್ತಾಳೆ, ಹೆಣ್ಣು ಮಗಳು. ಹೇಳ ಸಾಕ್ರಿ, ಹೇಳ್ರಿ ನಾವು ಕೇಳಿ ಬಿಟ್ಟು ಹೋಗ್ತೀವಿ ಹಂಗೆ, ಹೌದಿಲ್ರಿ? ಮತ್ತು ಹೋಳಿಗೆ ಯಾರ್ಯಾರು ತಂದಿಲ್ಲ ಕೈ ಎತ್ರಿ. ಜೈ ಮಂಗಲಂ ಜೈ ನಮ್ಮ. ಇದು ಅನ್ನೋದು ನನ್ನ ಒಂಚೂರು ಯಾಕೋ ಅಲರ್ಜಿ ಕಾಣ್ತತಿದ್ದು, ಜೋರ್ಲಿ ಅನ್ನೋದೇ ಇಲ್ಲ. ನೀವು ಯಾಕೋ ಇದನ್ನ ಒಂದು ಊರಾಗ ಒಬ್ಬಕ್ಕೆ ಹೆಣ್ಮಗಳು ಇರ್ತಾಳ. ಗಂಡ ಹೆಂಡರ ಸಂಸಾರ ಬಹಳ ಪ್ರೀತಿ ಅನ್ಯೋನ್ಯವಾಗಿರ್ತಕ್ಕಂಥ ಸಂಸಾರ ಇರ್ತೈತಿ. ಸಂಸಾರದಾಗ ಸುಖ ಅನ್ನೋದು ಭಾಳ ಕಾಣ್ತಿರ್ತಾರೆ. ಇದರೊಳಗೆ ಈ ಶರೀರ ಅನ್ನುವಂಥದ್ದಕ್ಕೆ 18 ಮೆಟ್ಟಿಲದ ಶರೀರ ಇದೆ. ಇದು ಮಾನವ ಶರೀರ. ಇದು ಈ ಶರೀರನ್ನು ನಾವು ಶುದ್ಧೀಕರಣ ಮಾಡ್ಕೋಬೇಕು ಅಂತ ಕೇಳಿದ್ರೆ 6 ಮಂದಿ ಶತ್ರುಗಳು ಒಳಗೆ ಇರ್ತಾರ. ಆ 6 ಮಂದಿ ಶತ್ರುಗಳನ್ನು ಯಾರು ಜಯಿಸ್ತಾರಲ್ಲ ಅವರು ಮಹಾತ್ಮರಾಗ್ತಾರ. 6 ಮಂದಿನ ಯಾರು ಜಯಿಸೋದಿಲ್ಲಲ್ಲ ಅವರು ಮಾನವ ಆಗ್ತಾರೆ. ಒಂದಿಬ್ಬರು ಗಂಡ ಹೆಂಡತಿ ಇರ್ತಾರ. ಭಾಳ ದಿವಸಿನವರೆಗೆ ಅವರು ಅನನ್ಯವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದಿಂದ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ. ಕಳೆಯುವಂಥ ಸಂದರ್ಭದಲ್ಲಿ ಭಗವಂತ ಹೆಂಗೆ ಮಾಡ್ತಾನೋ ತಿಳಿದಿಲ್ಲವ. ಅವೊಬ್ಬ ಗಂಡ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗ್ತಾನ. ತೀರಿ ಹೋದ ಮೇಲೆ ಸಂಸಾರ ಮಾಡೋದು ಬಹಳ ಜಡ ಹೆಣ್ಣು ಮಕ್ಕಳಿಗೆ. ಅದಕ್ಕೆ ಹೇಳ್ತಾರ ಅವ್ರು ಏನಂತ, ಗಂಡ ತೀರಿ ಹೋದ ಮೇಲೆ ಹೆಣ್ಣಿನ ಜನ್ಮ ಯಾತಕಯ್ಯ ಅಂತ. ಆ ಜನ್ಮ ಬೇಡ ಅಂತ ತಿಳ್ಕೊಂಡ ತಾಯಿ ಬಹಳ ಕಷ್ಟಪಡ್ತಾಳೆ, ಭಾಳ ನೋವನ್ನು ಪಡ್ತಾಳೆ. ಆದರೆ ಭಾಳ ದಿವಸಿಗೆ ಒಂದೇ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಜನ್ಮ ಕೊಟ್ಟಾಗ ಆ ಮಗುವನ್ನು ದಿನಾಲು ಎಲ್ಲಿ ಒಯ್ತಿರ್ತಾಳ ಅಂತ ಕೇಳಿದ್ರೆ ಅಲ್ಲಂ ಪ್ರಭು ದೇವಸ್ಥಾನಕ್ಕೆ ದರ್ಶನಕ್ಕೆ ಒಯ್ತಿರ್ತಾಳ.
ಒಂದು ದಿವಸ ಗುರುಗಳನ್ನು ಪರೀಕ್ಷೆ ಮಾಡುವಂಥ ಕಾಲ ಬರುತ್ತೆ. ಏನು ಬರುತ್ತೆ ಅಂತ ಕೇಳಿದ್ರೆ ಗುರುಗಳು ಹೇಳ್ತಾರ, ಈಗ ಎಲ್ಲರೂ ದಿನಕ್ಕೊಬ್ಬೊಬ್ಬರು ಪ್ರಸಾದಕ್ಕೆ ಹೆಂಗೆ ಗುರುಗಳನ್ನು ಕರ್ಕೊಂಡು ಹೋಗ್ತಿರಲ್ಲ, ಹಂಗೆ ಒಂದು ದಿವಸ ಮಹಾ ಗುರುಗಳನ್ನು ಪ್ರಸಾದಕ್ಕೆ ಕರ್ಕೊಂಡು ಹೋದ್ರ. ಅವರು ಪ್ರಸಾದಕ್ಕೆ ಕರ್ಕೊಂಡು ಹೋಗ್ತಾರ. ಸಣ್ಣ ಮಕ್ಕಳಿಗೆ ಹೇಳ್ತೀವಿ ನಾವೆಲ್ಲರೂ ಏನಂತ, ಬಾನ್ ಆಗುವವರೆಗೆ ಹೂರ್ಣ ಅದು ತಿನ್ನಬಾರ್ದು ಅಂತ ಹೇಳಿ. ತಿನಿಸ ಬಾನ ಮಾಡ್ತೀರ? ಆಯವ ಹೆಂಗೆ ಮಾಡ್ತೀರಿ? ಬಾನ ಮಾಡಿ ತಿನ್ನಿಸ್ತೀರ, ತಿನಿಸಿ ಬಾನ ಮಾಡ್ತೀರ? ಏನಂತ ತಿಳಿಬಲ್ದು ನಾನು. ಬಾನ ಮಾಡಿ ಬಹುಶಃ ಸಮೀಪ ಬಂದಾರ ಇವ್ರು ಹೂವಿನವ್ರಿಗೆ ಅದು ಕೊಟ್ರಿ, ಅದಕ್ಕೆ ಅಂದೆ ನಾನು. ಇದು ಹಂಗಟ್ಟು ಬುಡ್ಬುಡಿಕೆ ಅನ್ಸೋಗ ರಾಮ ಕೊಂಡಡಿ ಹನುಮಂತನ ಅನುಭವವನ್ನು ಸುಟ್ಟುಕೊಂಡ ಯಾವ ರೀತಿಯಾಗಿ ಮತ್ತೊಬ್ಬರಿಗೆ ಬೆಳಕು ಕೊಡ್ತೈತಲ್ಲ, ಇಲ್ಲಿ ಕುತ್ತಂಥವ್ರ ತಾಯಿಯಂದಿರು ಎಲ್ಲರೂ ತಮ್ಮ ಶರೀರ ಸುಟ್ಟುಕೊಂಡು ತನ್ನ ಮನೆ ಬೆಳಕಂದು ಯಾರಂತ ಕೇಳಿದ್ರೆ ಅದು ಹೆತ್ತ ತಾಯಿ ಅನ್ನೋದನ್ನು ನಾವಿವತ್ತು ಮರಿಬಾರದು. ಆ ಬೆಳಕನ್ನು, ಆ ಹೆತ್ತ ತಾಯಿ ಬೆಳಕಿವತ್ತು ಇರುವುದರಿಂದ ಅದಕ್ಕೆ ಬಹಳ ದಿವಸಿಗೆ ಕೊಟ್ಟ ಮ್ಯಾಲ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತಾರ. ಬಹುಶಃ ಈಗಿನ ದಿನಮಾನದೊಳಗೆ ಅಣ್ಣ ತಮ್ಮ ಅನ್ನೋ ಬಾಂಧವ್ಯ ಹೋಗೈತಿ. ಈಗ ರೊಕ್ಕ ಅಂತಸ್ತ ಆಸ್ತಿ ಹೇಳಿನಲ್ಲ ಮೊನ್ನೆ ಪ್ರವಚನದಾಗ, ಮನ್ಯಾಗ ಶೇಡ್ಯಾಳ ರಣಚಂಡಿ ತಿನ್ನಾಕ ಬೇಡ್ತಾಳ ಬುಂದೇದ ಉಂಡಿ. ಅದಕ್ಕೆ ಹೇಳ್ಯಾರ ಅವ್ರು, ಈಗಿನವ್ರಿಗೆಲ್ಲ ಬುಂದೇದ ಉಂಡಿ ಕೊಡ್ಬೇಕೀಗ. ಅದಕ್ಕೆ ಬಹುಶಃ ಹೇಳ್ತಾರ, ಆಗಿನ ಹೆಣ್ಣು ಮಕ್ಕಳು ಬಡತನ ಪರಿಸ್ಥಿತಿ ಒಳಗಿದ್ರು ಕೂಡ ತಾಯಿ ತಂದೆ ಹಾಕಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರವನ್ನು ಯಾವತ್ತೂ ಮೀರಿಲ್ಲ ಅಂಥೇಳಿ ಇದಕ್ಕೆ ಯಾವ ದೇಶ ಅಂತ ಕರೆದಾರ ಅಂದ್ರೆ ಭಾರತ ಮಾತೆಯ ದೇಶ, ಇದು ಭಾರತ ದೇಶ ಅಂತ ಕರೆದಾರ ನಮ್ಮದಕ್ಕೆ. ಅದಕ್ಕೆ ಈ ದೇಶಕ್ಕೆ ತಾಯಂದಿರನ್ನು ಮದುವೆ ಮಾಡಿ ಹೆಣ್ಣು ಮಗಳಿಗೆ ಕೊಟ್ಟು ಕಳಿಸ್ತಾರ. ಕಳಿಸಿದ ಮೇಲೆ ಆ ತಾಯಿಗೆ ಬಹಳ ದುಃಖ ಅನಿಸುತ್ತೆ. ಗಂಡ ತೀರಿ ಹೋಗ್ತಾನೆ, ಅದಕ್ಕೆ ಗಂಡು ಮಕ್ಕಳು ಚಟ ಮಾಡಬಾರ್ದು, ಯಾರು ಹೆಣ್ಣು ಮಕ್ಕಳು ಹಠ ಮಾಡಬಾರ್ದು. ಏನ್ರಿ, ಗಂಡು ಮಕ್ಕಳು ಚಟ ಮಾಡಬಾರ್ದು, ಹೆಣ್ಣು ಮಕ್ಕಳು ಬಂಗಾರ ಬೇಕಂತೇಳಿ ಹಠ ಮಾಡಬಾರ್ದು. 1,40,40,000 ಗೀತಿಗೆ ಅವ್ರು ನೀವು ಯಾರೂ ಬಂಗಾರ ಬೇಡಲಿಲ್ಲ ಅಂದ್ರೆ ಅವ್ರು ಚಟನ ಮಾಡೋದಿಲ್ಲ. ನೀವು ಎಷ್ಟು ದಿವಸ ಬಂಗಾರ ಕೇಳ್ತೀರಿ ಅಷ್ಟು ದಿವಸ ಅವ್ರು ಚಟ ಮಾಡ್ತಾರೆ. ಆ ಚಟ ಮಾಡೋರನ್ನ ಕೇಳ್ಬೇಕು, ಎದಕ್ಕೆ ಕುಡಿತೀವಣ ಅನ್ಬೇಕು. ಅವ ಎಷ್ಟು ಚಂದ ಇರ್ತಾನೆ, ಏನು ಮಾಡಿದ್ರಿ ಗುರುಗಳು ತೇಲ್ತಾಪ ಆಗ್ಯಾವ್ರಿ ಇವತ್ತನವ, ಎದ್ರ ತೇಲ್ತಾಪ ಮರ ಅಂತ ಕೇಳ್ಬೇಕು. ಅವನ ಏನ್ರಿ ಮನೆಗೆ ಹೋಗೋಣ ಒಂದು ಹಸ್ತತ್ರಿ, ಹೊರಗೆ ಬರೋಣ ಒಂದು ಹಸ್ತತ್ರಿ ತಾವ, ಎಷ್ಟು ಚಂದ ಇಲ್ರಿ ಇದು. ಅದಕ್ಕಮ್ಮ ಬಂದ್ರನೋ ಏನು ಇಲ್ಲಿದೆ ನೋಡಿ ಅಡ್ವರ್ಟೈಸ್ 3 ನಂಬರ್ 1 ಅಂತ ಹೇಳ್ಕಿರಿ. ಮೊನ್ನೆ ಒಂದು ಹೇಳಿನಲ್ಲ ನಿಮಗೆ, ಫೇರ್ ಆ್ಯಂಡ್ ಲವ್ಲಿದು ಪ್ರವಚನಕ್ಕೆ ಬಂದವ್ರಿಗೆ ಅಟ್ಟ ನೆನಪದಾವು. ಕಡಬ